CCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಕೇಂದ್ರ ಸ್ಥಾನದಲ್ಲಿದ್ದು ನೀರಿನ ಸಮಸ್ಯೆಗಳಿದ್ದ ಗ್ರಾಮಗಳಿಗೆ ತಕ್ಷಣವೇ ಪರಿಹರಿಸಲು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಶಾಸಕ ಚೌಹಾಣ್. ಜೆಜೆಎಂ ಕಾಮಗಾರಿ ಪೂರ್ಣವಾಗದೆ ಹಸ್ತಾಂತರ ಮಾಡಿಕೊಂಡ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾದ ಶಾಸಕ ಚೌಹಾಣ್. ಬೇಸಿಗೆಯ ಬಿಸಿಲು ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಹಲವೆಡೆ ಕುಡಿಯುವ ನೀರಿನ ಅಭಾವ ಉಂಟಾಗುತ್ತಿದ್ದು, ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮಾಜಿ ಸಚಿವರು ಹಾಗೂ ಔರಾದ್ ಶಾಸಕ ಪ್ರಭು ಚೌಹಾಣ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಏಪ್ರಿಲ್ 2ರಂದು ಕುಡಿಯುವ ನೀರಿನ ಸಮಸ್ಯೆ ಕುರಿತು ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಅನೇಕ ಕಡೆಗಳಲ್ಲಿ ಬೋರ್ವೆಲ್ ರಿಪೇರಿ, ಪೈಪ್ ದುರಸ್ತಿ, ವಿದ್ಯುತ್ ತಂತಿಗಳಲ್ಲಿ ದೋಷದಂತಹ ಸಣ್ಣ ಸಮಸ್ಯೆಗಳಿದ್ದರೂ ನೀರಿನ ಪೂರೈಕೆ ಸ್ಥಗಿತಗೊಳಿಸುತ್ತಿರುವುದು ಕಂಡುಬರುತ್ತಿದೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಲ್ಲಿ ತಕ್ಷಣ ದುರಸ್ತಿ ಕೈಗೊಂಡು ನೀರಿನ ಪೂರೈಕೆ ಆರಂಭಿಸಬೇಕು ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಸರ್ಕಾರದ ಹಲವು ಯೋಜನೆಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದರೂ ಪರಿಹಾರವಾಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೆಲವೊಂದು ಗ್ರಾಮಗಳಲ್ಲಿ ಜಲಮೂಲಗಳು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದರೂ ಕೂಡ ನಿಷ್ಕ್ರಿಯ ವಾಟರ್ ಮ್ಯಾನ್ಗಳಿಂದಾಗಿ ನೀರು ಸರಬರಾಜಿಗೆ ತೊಡಕಾಗುತ್ತಿದೆ ಎಂದು ಗ್ರಾಮಸ್ಥರು ದೂರುಗಳನ್ನು ನೀಡುತ್ತಿದ್ದಾರೆ. ಇಂಥವರನ್ನು ಗುರುತಿಸಿ ಯಾವುದೇ ಮುಲಾಜಿಲ್ಲದೆ ಅಮಾನತುಗೊಳಿಸಿ ಒಳ್ಳೆಯವರನ್ನು ನೇಮಿಸಿಕೊಳ್ಳಿ, ಇಲ್ಲವಾದರೆ ತಾವೇ ಹೊಣೆಗಾರರಾಗಬೇಕಾಗುತ್ತದೆ ಎಂದು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ತುರ್ತು ಸಮಸ್ಯೆ ಇರುವ ಗ್ರಾಮಗಳಿಗೆ ಟ್ಯಾಂಕರ್ ಮುಖಾಂತರ ನೀರು ಪೂರೈಸಿ, ಖಾಸಗಿ ಬೋರ್ವೆಲ್ಗಳಿದ್ದಲ್ಲಿ ಅವರ ಮನವೊಲಿಸಿ ನೀರು ಪಡೆಯಲು ಮುಂದಾಗಿ. ಆದರೆ ಕ್ಷೇತ್ರದ ಯಾವುದೇ ಗ್ರಾಮದಲ್ಲಿ ನೀರಿನ ಕೊರತೆ ಎದುರಾಗಬಾರದು, ಮಹಿಳೆಯರು ಕೊಡಗಳನ್ನು ಹಿಡಿದು ಬೀದಿ ಬೀದಿ ಅಲೆಯುವ ಪರಿಸ್ಥಿತಿ ಎಲ್ಲಿಯೂ ಕಾಣಬಾರದು ಎಂದು ಹೇಳಿದರು. ಜಲಜೀವನ್ ಮಿಷನ್ ಕಾಮಗಾರಿಗಳ ಬಗ್ಗೆ ನಿರಂತರ ದೂರುಗಳು ಬರುತ್ತಿದ್ದರೂ ಕೂಡ ಕಾಮಗಾರಿಗಳನ್ನು ಹಸ್ತಾಂತರ ಮಾಡಿಕೊಂಡಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಶಾಸಕ ಪ್ರಭು ಚೌಹಾಣ್ ಕೆಂಡಾಮಂಡಲರಾದರು. ಗುರುವಾರ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಅಧಿಕಾರಿಗಳೊಂದಿಗೆ ನಡೆಸಿರುವ ಸಭೆಯಲ್ಲಿ ಅವರು ಮಾತನಾಡಿ, ಕಾಮಗಾರಿಯನ್ನು ಪರಿಶೀಲಿಸದೆ ಹಸ್ತಾಂತರ ಮಾಡಿಕೊಳ್ಳಬೇಡಿ ಎಂದು ಹೇಳುತ್ತಾ ಬಂದರೂ ಕೂಡ ಕ್ಷೇತ್ರದಾದ್ಯಂತ 153 ಕಾಮಗಾರಿಗಳನ್ನು ಹಸ್ತಾಂತರ ಮಾಡಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಎದುರಾದರೆ ಯಾರು ಹೊಣೆಗಾರರಾಗುತ್ತಾರೆ? ನೀರು ಲಭ್ಯವಿದ್ದು ಎಲ್ಲ ಮನೆಗಳಿಗೆ ನೀರು ಸರಬರಾಜು ಆಗುತ್ತಿದ್ದರೆ ಮಾತ್ರ ಹರ್ ಘರ್ ಜಲ್ ಘೋಷಣೆ ಮಾಡಬೇಕೆಂಬ ನಿಯಮವಿದೆ. ಆದರೆ ಬಹಳಷ್ಟು ಕಡೆಗಳಲ್ಲಿ ಕೆಲಸ ಇನ್ನೂ ಬಾಕಿ ಇದ್ದರೂ ಕೂಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಆಮಿಷ ನೀಡಿ ಕಾಮಗಾರಿ ಹಸ್ತಾಂತರ ಮಾಡಲಾಗಿದೆ. ಕಾಮಗಾರಿ ಸರಿಯಾಗಿ ಮಾಡಲು ತೋರದ ಆಸಕ್ತಿ ಹಸ್ತಾಂತರಕ್ಕೆ ಏಕೆ ತೋರಿಸುತ್ತಿದ್ದೀರಿ? ಇದರಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿರುವುದು ಕಂಡುಬರುತ್ತದೆ ಎಂದು ಬೇಸರ ಹೊರಹಾಕಿದರು. ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂಬ ಸದಾಶಯದೊಂದಿಗೆ ಕ್ಷೇತ್ರಕ್ಕೆ 250 ಕೋಟಿಗೂ ಹೆಚ್ಚು ಅನುದಾನ ತಂದು ಕಾಮಗಾರಿಯನ್ನು ಆರಂಭಿಸಿದ್ದೇನೆ. ಆದರೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಸೇರಿಕೊಂಡು ಸಂಪೂರ್ಣ ಯೋಜನೆಯನ್ನು ಹಳ್ಳ ಹಿಡಿಸಿದ್ದಾರೆ. ಕೆಲವೊಂದು ಕಡೆ ಒಂದು ಬಾರಿಯೂ ನೀರು ಹರಿಸದೆ ಕಾಮಗಾರಿ ಹಸ್ತಾಂತರ ಮಾಡಿಕೊಳ್ಳಲಾಗಿದೆ. ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಔರಾದ್ ತಹಸೀಲ್ದಾರ್ ಮಹೇಶ್ ಪಾಟೀಲ್, ಕಮಲ್ ನಗರ್ ತಹಸೀಲ್ದಾರ್ ಅಮಿತ್ ಕುಲಕರ್ಣಿ, ಔರಾದ್ ತಾಲೂಕಾ ಪಂಚಾಯತ್ ಇಒ ಕಿರಣ್ ಪಾಟೀಲ್, ಕಮಲ್ ನಗರ್ ಇಒ ಹನುಮಂತರಾಯ್ ಕೌಟಗೆ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಜಸ್ಕಾಂ, ಪಟ್ಟಣ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕಾ ಮಟ್ಟದ ಅಧಿಕಾರಿಗಳು, ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಾಯ್ಸ್ ಓವರ್ 3. ಎಲ್ಲಿ ನೀರಿಲ್ಲ ಜನ ಬಂದರ ನಮ್ಮ ಕಡೆ ಜೋಡಿ ಮುಖ್ಯ ಹೋಗಲ್ಲ ಸರ್ ಒಂದು ಸಬ್ಮಿಷನ್ ಇಯರ್ ಬಿಟ್ಟು ಇರ್ತಾರೆ ಸರ್. ಏನು ಸಣ್ಣ ಪುಟ್ಟ ಇಲ್ಲ ರಿಪೇರ್ ಮಾಡಿಸ್ತಾರೆ ಸರ್. ಕಾಂಟ್ರಾಕ್ಟ್ ನಾವು ಹೇಳಿದ್ರಿ ನಾನು ಮಾಡಿದ್ರೆ ಎಲ್ಲಿ ಪ್ರಾಬ್ಲಮ್ ಇದೆ, ಗಂಭೀರ ಪ್ರಾಬ್ಲಮ್ ಅಂದರೆ ಟ್ಯಾಂಕರ್ ಆಗ್ಬೋದು. ಪಂಚಾಯತ್ನಲ್ಲಿ ನಾವು ಹಳೆ ಜಾತ್ರೆ ಮಾಡ್ತಾ ಇದ್ರೆ ತಾವು ಮಾಡ್ರಿ. ಎರಡನೇದು
ಪಿಡಿಒ ಜವಾಬ್ದಾರಿ ಅಂದ್ರೆ ಈ ಊರಿಗೆ ಕಾಯಂ ಸ್ವರೂಪಿ ನೀರು ಪರ್ಮನೆಂಟ್ ಸೊಲ್ಯೂಷನ್. ಈ ಸಲುವಾಗಿ ಏನ್ ಮಾಡಬೇಕು, ತಾವೇ ಆಕ್ಷನ್ ಪ್ಲಾನ್ ಮಾಡಬೇಕು. ಪಿಡಿಒ ಅವರು ಆಕ್ಷನ್ ಪ್ಲಾನ್ ಮಾಡಬೇಕು, ನಮ್ಗೆ ಕಳಿಸ್ಬೇಕು. ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ, ಯಾಕಂದ್ರೆ ಈ 20 ವರ್ಷದಿಂದ ಒಂದು ಬಾಕಿ ಮೇಲೆ ಸಮಸ್ಯೆ ಇಲ್ಲ. ನಾನು ಎಷ್ಟೋ ಬಿ ಕರೋಡೋ ರೂಪಾಯಿ ಹಾಕಿದ್ರೆ ಬಿ ನೀರಿನ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇನ್ನು ದೋಸ್ತಿ JJM ಬೇರೆ ಬೇರೆ ಎಲ್ಲ ನೀರಿನ ಸೋರ್ಸ್ ಕಡಿಮೆ ಇದೆ, ವಾಟರ್ ಟೇಬಲ್ ಇಲ್ಲ. ಅದಕ್ಕಾಗಿ ಯಾವ್ಯಾವ ಪಿಡಿಒ ಅವ್ರ ವ್ಯಾಪ್ತಿನಲ್ಲಿ ಯಾವ ಊರಿನಲ್ಲಿ ಹಳೆಯಲ್ಲಿದೆ, ಬಾವಿ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಬೋರ್ ಚಾಲು ಇದೆ, ಎಷ್ಟು ಬೋರ್ ಬಂದ್ ಇದೆ ಉಲ್ಲೇಖ ಮಾಡಿ ಅವರು ಒಂದು ರಿಪೋರ್ಟ್ ಕೊಡಬೇಕು. ನಮ್ಮ ರೆಫರೆನ್ಸ್ ಹಾಕಿ ನಾವು ಲೆಟರ್ ಬರೀತೀವಿ ಸಿಒಗೆ, ಕಮಿಷನರ್ಗೆ, ಸೆಕ್ರೆಟರಿಗೆ, ಮಿನಿಸ್ಟರ್ಗೆ. ಅವ್ರ ಹೇಳಿದ್ರು ಆಗಲ್ಲ ಅಂದ್ರೆ ಸೆಂಟ್ರಲ್ ಬರೀತೀವಿ. ಈ ಕೆಲಸ ತಾವು ಮಾಡಬೇಕು. ಓಕೆ, ಆಮೇಲೆ JJM ಮಾಡಬೇಕು. ತಾವು ಎಲ್ಲೆಲ್ಲಿ ತಾವು ನಗರದಲ್ಲಿ ಏಪ್ರಿಲ್ 11 ಮತ್ತು 12ರಂದು ನಡೆಯಲಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನದಲ್ಲಿ ಪತ್ರಕರ್ತರ ಹೆಸರು ನೋಂದಣಿಗೆ 2 ಜಿಲ್ಲೆಗೊಂದು ನೋಂದಣಿ ಮಳಿಗೆ ಇರಲಿದೆ. ಸಮ್ಮೇಳನದ ನಿಮಿತ್ತ ನಗರದ ಪತ್ರಿಕಾಭವನದಲ್ಲಿ ಗುರುವಾರ ನಡೆದ ನೋಂದಣಿ ಹಾಗೂ ಕಿಟ್ ವಿತರಣಾ ಸಮಿತಿಯ ಸಭೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಆನಂದ ದೇವಪ್ಪ ಈ ಮಾಹಿತಿ ನೀಡಿದರು. ನಗರದ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಒಟ್ಟು 30 ನೋಂದಣಿ ಮಳಿಗೆಗಳು ಇರಲಿವೆ ಎಂದು ತಿಳಿಸಿದರು. ಜಿಲ್ಲಾವಾರು ಅಚ್ಚುಕಟ್ಟಾಗಿ ನೋಂದಣಿ ಮಾಡಿಕೊಳ್ಳಬೇಕು. ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ಎಲ್ಲ ಕಾರ್ಯಕರ್ತರಿಗೂ ಕಿಟ್ ವಿತರಿಸಬೇಕು ಎಂದು ಹೇಳಿದರು. ಬೀದರ್ ಜಿಲ್ಲೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಹೆಸರು ನೋಂದಣಿ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಹೀಗಾಗಿ ಬೀದರ್ ಜಿಲ್ಲೆಗೆ ನೋಂದಣಿ ಮಳಿಗೆ ಇರುವುದಿಲ್ಲ. ಜಿಲ್ಲೆಯ ಸದಸ್ಯರಿಗೆ ಸಮ್ಮೇಳನದ ನಂತರ ನಡೆಸಲಾಗುವ ಔತಣಕೂಟ ಸಮಾರಂಭದಲ್ಲಿ ಕಿಟ್ ವಿತರಿಸಲಾಗುತ್ತದೆ ಎಂದು ತಿಳಿಸಿದರು. ಇದೇ ವೇಳೆ ಮಹಿಳಾ ಸಮಿತಿಯ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ರಾಜ್ಯದ ವಿವಿಧೆಡೆಯ ಪತ್ರಕರ್ತೆಯರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಅಗತ್ಯ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಆನಂದ್ ದೇವಪ್ಪ ತಿಳಿಸಿದರು. ಸಾರಿಗೆ, ವಸತಿ ಮೊದಲಾದ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಎಂದು ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಡಾಕ್ ಸಮಿತಿ ಸದಸ್ಯ ಅಪ್ಪರಾವ್ ಸವಿದಿ, ನೋಂದಣಿ ಹಾಗೂ ಕಿಟ್ ವಿತರಣೆ ಸಮಿತಿಯ ಪ್ರಧಾನ ಸಂಚಾಲಕ ಗುರುನಾಥ್ ಗಡ್ಡೆ, ಸಂಚಾಲಕ ಬಸವರಾಜ್ ಪವಾರ್, ಸಹ ಸಂಚಾಲಕ ಸ್ವಾಮಿದಾಸ್ ನಾಗುರೆ, ಮಹಿಳಾ ಸಮಿತಿಯ ಕೀರ್ತಿ ಸೇನಾ, ಸುಷ್ಮಿತಾ, ಸುಧಾರಾಣಿ ಮತ್ತಿತರರು ಇದ್ದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.